Dim dum dana da dim dana da dim dum dana da dim dana dim. ಸಟ್ನ ಎದ್ನಂತ. ಎದ್ದ ತಕ್ಷಣ ನೀರ್ ಕೊಡು ಅಂತಿದ್ವಿ. ಚಾದರ ತೆಗೆದವನ ನೀರ್ ಕೊಡು ಅಂತ. ಅಕ್ಕಿ ಬಡ ಹೋಗಿ ನೀರ್ ತಂದು ತೆಲಿಗೊಂದಿಟ್ಟು ಬಡದ್ ನೀರ್ ಹಾಕಿ ರಪ್ಪ. ಯಾಕೆ ಏನಾಗೈತ? ಇಲ್ಲ, ಕನಸು ಬಿದ್ದಿತ್ತು. ಏನ್ ಬಿದ್ದಿತ್ತು? ಕನಸಿನ್ಯಾಗ 5 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿತ್ತು. ಅವಾಗ ಅಕ್ಕಿ ಅಂದ್ರ ಮುಂದೇನಾತ? ಎಚ್ಚರ ತಂದು. ಅದಕ್ಕ ನಿಮಗ್ ಬುದ್ಧಿ ಇಲ್ಲ ಅನ್ನೋದ್ ನಾನು. ಅಲ್ಲ, ಲಾಟ್ರಿ ಹತ್ತಿಂದ ಹಂಗ ಎಚ್ಚರ ಆಗಬೇಕು, ಅದನ್ನ FD ಮಾಡಿಂದ ಎಚ್ಚರ ಆಗಬೇಕು. ಅಲ್ಲ, ಇವ ಬಿಡ್ರಿ, ಅವ್ರ ಮಿಸ್ಸಸ್ ಎಷ್ಟು ಇಂಟೆಲಿಜೆಂಟ್ ಇದ್ರು. ಕನಸಿನಾಗ FD ಮಾಡ್ಬೇಕಂತದ. ಇಂಥ ಇಂಟೆಲಿಜೆಂಟ್ ಮಿಸ್ಸಸ್ ಇದ್ದಕ್ಕ ಇವು ಮಿಸ್ ಆಗ್ಯಾವೆಲ್ಲವು. ನಮ್ಮದೇನು ಅಂದ್ರ, ಇನ್ನೊಬ್ಬರ ಮನ್ಯಾಗಿನ ತಾಳಿ ಹೋದ್ರು ಪರವಾಗಿಲ್ಲ, ನನಗ ಮಾತ್ರ ಬೋರ್ಮಳ ಸರ ಬರ್ಬೇಕನ್ನುವ ಭಾವ ಇದ್ರ ಜಗತ್ ಹೆಂಗ್ ಉದ್ಧಾರ ಆಗ್ತದ ಹೇಳಿ. ಮಂತ್ರಾರಾಧನ ತತ್ಪರೇಣ ಮನಸಾ ನೀತಾ ಸ್ಮಶಾನೇ ನಿಶಾ. ರಾತ್ರಿ ಹೋಗ್ತಾರಿಲ್ಲ, ನೀವು ನೋಡಿ ಕೇಳಿರಿಲ್ಲ, ಐತಾರ ಅಮಾಸಿದ್ರು ಹೋಗ್ಬೇಕಂತಾರ. ಐತಾರ ಅಮಾಸಿದ್ರ ಸ್ಮಶಾನಕ್ಕೆ ಹೋಗ್ಬೇಕು, ಭಾರಿ ಸಿದ್ಧಿ ಅಕ್ಕವ. ಅದು ಗಂಡ ಅಮಾವಾಸ್ಯೆ ಅಂತದ್. ಅಮಾವಾಸ್ಯೆಗೂ ಗಂಡ ಹೆಣ್ಣ ಯಾವಾಗ ನೋಡಿದ್ರು, ಯಾ ಮೈಕ್ರೋಸ್ಕೋಪ್ ಯೂನಿವರ್ಸಿಟಿ ಸೈನ್ಸ್ ಲ್ಯಾಬ್ನಾಗ ಹುಡುಕಿದ್ರು, ಇವ್ರನ್ನ ತಯಾರು ಮಾಡಿದ ಯೂನಿವರ್ಸಿಟಿಗಳರ ಯಾವು? ಗಂಡ ಅಮಾವಾಸ್ಯೆ ಅಂತದ್. ಮತ್ತೆ ಹೆಣ್ಣ ಅಮಾವಾಸ್ಯೆ ಬೇರೆ. ಏನು ಮಜಾ ಜನ. ಏನ ರಾತ್ರಿ ಹೋಗಿ ಕತ್ತಲೆಯ ಅಮಾವಾಸ್ಯೆಯೊಳಗ್ ಕುಂತಿದ್ಯಾಕಪ್ಪ ನೀನು ಅಂದ್ರೆ ಸಂಗ್ರಹ ಸಂಪತ್ತು ಬೇಕಷ್ಟೆ. ನೀವೊಂದು ಸಣ್ಣ ಸಸಿ ಕತ್ತಲದೊಳಗಿಡ್ರಿ, ಅದು ಬೆಳಕಿದ್ದ ಕಡೆ ಮುಖ ಮಾಡ್ತೈತಿ. ಸಣ್ಣ ಸಸಿ ಕೋಲಿಯೊಳಗೊಂದು ಕತ್ತಲಿಯೊಳಗಿಡ್ರಿ, ನೀವು ಒಂದ್ ಸಣ್ಣ ರಂಧ್ರ ಬಿಡ್ರಿ, ಸಣ್ಣ ಸಸಿ ಕತ್ತಲಿಯೊಳಗಿಟ್ರ ಬೆಳಕ್ ಕಡೆ ಬರ್ತೈತಿ, ಅದ್ರ ಕಡೆ ಮುಖ ಮಾಡ್ತೈತಿ. ಕತ್ತಲೆಯ ಕೋಣೆಯಲ್ಲಿಟ್ಟ ಸಸಿ ಬೆಳಕಿನ ಕಡೆ ಮುಖ ಮಾಡ್ತೈತಿ. ಇವು ಬೆಳಕಿನಿಂದ ಕತ್ತಲೆಯ ಕಡೆ ಮುಖ ಮಾಡಾಕತ್ತಾನ ಮನುಷ್ಯ. ಸಂಪತ್ತಿನ ಸಲುವಾಗಿ. ಹೌದನ್? ಗಂಡ ಹೆಂಡತಿ ಇಬ್ರು ಹಚ್ಕೊಂಡು ರಾತ್ರಿ ಗಂಡ ಸಟ್ನ ಎದ್ನಂತ. ಎದ್ದ ತಕ್ಷಣ ನೀರ್ ಕೊಡು ಅಂತಿದ್ವಿ. ಚಾದರ ತೆಗೆದವನ ನೀರ್ ಕೊಡು ಅಂತ. ಅಕ್ಕಿ ಬಡ ಹೋಗಿ ನೀರ್ ತಂದು ತೆಲಿಗೊಂದಿಟ್ಟು ಬಡದ್ ನೀರ್ ಹಾಕಿ ರಪ್ಪ. ಯಾಕೆ ಏನಾಗೈತ? ಇಲ್ಲ, ಕನಸು ಬಿದ್ದಿತ್ತು. ಏನ್ ಬಿದ್ದಿತ್ತು? ಕನಸಿನ್ಯಾಗ 5 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿತ್ತು. ಅವಾಗ ಅಕ್ಕಿ ಅಂದ್ರ ಮುಂದೇನಾತ? ಎಚ್ಚರ ತಂದು. ಅದಕ್ಕ ನಿಮಗ್ ಬುದ್ಧಿ ಇಲ್ಲ ಅನ್ನೋದ್ ನಾನು. ಅಲ್ಲ, ಲಾಟ್ರಿ ಹತ್ತಿಂದ ಹಂಗ ಎಚ್ಚರ ಆಗಬೇಕು, ಅದನ್ನ FD ಮಾಡಿಂದ ಎಚ್ಚರ ಆಗಬೇಕು. ಅಲ್ಲ, ಇವ ಬಿಡ್ರಿ, ಅವ್ರ ಮಿಸ್ಸಸ್ ಎಷ್ಟು ಇಂಟೆಲಿಜೆಂಟ್ ಇದ್ರು. ಕನಸಿನಾಗ FD ಮಾಡ್ಬೇಕಂತದ. ಇಂಥ ಇಂಟೆಲಿಜೆಂಟ್ ಮಿಸ್ಸಸ್ ಇದ್ದಕ್ಕ ಇವು ಮಿಸ್ ಆಗ್ಯಾವೆಲ್ಲವು. ನಮ್ಮದೇನು ಅಂದ್ರ, ಇನ್ನೊಬ್ಬರ ಮನ್ಯಾಗಿನ ತಾಳಿ ಹೋದ್ರು ಪರವಾಗಿಲ್ಲ, ನನಗ ಮಾತ್ರ ಬೋರ್ಮಳ ಸರ ಬರ್ಬೇಕನ್ನುವ ಭಾವ ಇದ್ರ ಜಗತ್ ಹೆಂಗ್ ಉದ್ಧಾರ ಆಗ್ತದ ಹೇಳಿ. ಎಲ್ಲರೂ ಬದುಕಬೇಕನ್ನುವ ಭಾವ ಬೇಕಾಗ್ತದೆ. ಸಂಗ್ರಹ ಇಲ್ಲಲ್ಲಿ, ಎಲ್ಲಾ ಕಳೆದಿದ್ದು ಅಷ್ಟೇ. ಪ್ರಾಪ್ತಿ ಕಾಣವ ಕೋಪಿ ರಾಟವ ಕೋಪಿ ನಮೈ. ಅವರು ಭರ್ತೃಹರಿ ಅಂತಾರೆ. ತೃಷ್ಣ ಅಂದ್ರ ಆಸೆ, ಇಚ್ಛೆ. ಅದು ಮುಗಿದಲ್ಲಿ ಬಿಸಿಲು ಗುದಿರಿದ್ದಂಗ ಅದು ತೃಷ್ಣ. ನೀವು ಈ ಮರುಭೂಮಿ ಇರ್ತೈತಲ್ಲ, ಮರುಭೂಮಿಯೊಳಗ ಮಳಿ ಆದ್ರ ನೀವೆಲ್ಲರ ನೀರ್ ನಿಂತಿದ್ ನೋಡಿರೇನ್? ಸಾಧ್ಯವೇ ಇಲ್ಲ. ಹಂಗ ಮನುಷ್ಯನ ಮನಸ್ಸನ್ನೋದು ಒಂದು ಉಸುಕಿನ ಮರುಭೂಮಿ ಆಗೈತಿ. ಎಷ್ಟು ಸಂಪತ್ತು ಸಂಗ್ರಹ ಆದ್ರೂ ಸಾಕ್ ಅನ್ನೋದಲ್ಲ, ಇದು ಮರುಭೂಮಿ ಆಗೈತಿ ಅಂತ ಕವಿ ಹೇಳ್ತಾನೆ. ಎಷ್ಟು ಯಾರ್ದು ಬಿಟ್ಟಿವ್ ಹೇಳ್ರಿ? ಮರುಭೂಮಿ ಮಾಡ್ಕೊಂಡಿ. ಈಗ ಮ್ಯಾಲಿನವ್ರ ಒಂದು ಶ್ರೀಮಂತನ ಮನಿ ಇತ್ತಂತ. ಅವ್ರ ಹುಡುಗ ಪ್ಯಾಟ್ಯಾಗ ಓದ್ತಿತ್ತು. ಆ ಹೆಣ್ಮಗಳು ಏನ್ ಮಾಡ್ದಂದ್ರ, ಮಗನಿಗೆ ಈ ಚಕ್ಲಿ ಮಾಡ್ತಾರಲ್ಲ, ಚಕ್ಲಿ ಅಂತ ಏನಂತ ರೌಂಡ್ ಇರ್ತಾವಲ್ಲ, ಚಕ್ಲಿ ಮಾಡಿ ಬುತ್ತಿ ಮಾಡಿ ಮಗನಿಗೆ ಕೊಟ್ಟು ಕಳ್ಸದ್ಲಂತ ಆಳ ಮಗನ ಕೈಯಾಗ. ಅವ ತಗೊಂಡು ಊರಾಗಿಂದ ಬುತ್ತಿ ತಗೊಂಡು ಚಕ್ಲಿ ಡಬ್ಬಿ ತಗೊಂಡು ನಡ್ಕೊಂತ ಹೋಗ್ಬೇಕು, ಬಸ್ ಇಲ್ಲ. ಆ ಹುಡುಗ ಹಾಸ್ಟೆಲ್ನಾಗ ಇರ್ತಿತ್ತು. ಇವ ತಗೊಂಡು 7 ಕಿಲೋಮೀಟರ್ 8 ಕಿಲೋಮೀಟರ್ ಇತ್ತು. 1 ಕಿಲೋಮೀಟರ್ ಬಂದ ತಕ್ಷಣನ ಅವನಿಗೆ ಅನಿಸ್ತು, ಏನಾರ ಕಟ್ಟಾಳ ನಮ್ಮ ಸಾವುಕಾರ್ತಿ ನೋಡ್ಬೇಕಂತ ಹಿಂಗ್ ತೆಗದ ಚಕ್ಲಿ ಇತ್ತು. ಅವನಿಗೆ ಏನ್ ಅನಿಸ್ತು ಅಂದ್ರ, ಇದು ಚಕ್ಲಿ
ಹೊರಗಿಂದ ಒಂದು ರೌಂಡ್ ತಿಂದ್ರಿ ಏನಾಕೈತಿ? ಒಂದೊಂದು ರೌಂಡ್ ತಿನ್ಕೊಂತ ಹೋದ, 2-3 ಕಿಲೋಮೀಟರ್ ಹೋದ. ಅಲ್ಲಿ ಇನ್ನೂ ಬಾಳ ರೌಂಡ್ ಅದಾವಲ್ಲ, ಮತ್ತೊಂದೊಂದು ರೌಂಡ್ ಮುಗಿಸ. ಹೋತು, ಮತ್ತೊಂದ್ 2 ಕಿಲೋಮೀಟರ್ ಹೋದ, ಮತ್ತೊಂದು ರೌಂಡ್ ಮುಗಿಸ್ತು. ಆ ಹುಡುಗನ ಹಾಸ್ಟೆಲ್ ಮುಗಿಯೋದ್ರಾಗ ಎಲ್ಲಾ ರೌಂಡ ಮುಗಿದಿದ್ವಿ. ಚಕ್ಕಲಿ ಮುಗಿದಿತ್ತು, ಆದ್ರೆ ತಿನ್ಬೇಕನ್ನುವ ಇಚ್ಛೆ ಮುಗಿದಿದ್ದಿಲ್ಲ ಅವಂದು. ಹಂಗ ಮ್ಯಾಲಿನವ್ರು ಒಂದಿಷ್ಟು ಕಳಿಸಿರ್ತಾರ ಬಡವರಿಗೆ ಮುಟ್ಟಿಸ್ಬೇಕಂತ. ಅದು ಬರಾಗದ್ರಾಗ ಎಲ್ಲರೂ ಒಂದೊಂದು ರೌಂಡ್ ತೊಗೊಂಡು ಪಾಪ ಬಡವನ ರೈತನಿಗೆ ಬರೋದ್ರಾಗ ಚಕಲಿ ಸಿಕ್ಕಿಲ್ಲ, ಆದ್ರೆ ತಿನ್ನವ್ರ ಇಚ್ಛಾ ಮುಗುದಿಲ್ಲ. ಇನ್ನು ಬಡವನ ಕಣ್ಣೀರಿಗಾದ್ರೂ ಬೆಲೆ ಬಿಡಬೇಡ ಹೇಳು. ಹೌ ವಿ ಆರ್ ಎಜುಕೇಟೆಡ್. ಒಬ್ಬ ಬಡವನ ದುಡ್ಡು ತಿನ್ನಬೇಕು ಅನ್ನುವಂಥ ಸುಶಿಕ್ಷಿತರ ನಾವಾದ್ರೆ ನಮ್ಮ ವಿದ್ಯೆಗೆ ಬೆಲೆ ಎಲ್ಲಿ ಹೇಳಿ? ನಮ್ಮ ತೃಷ್ಣ ಮುಗದೈತೇನು ಹೇಳಿದ? ಒಬ್ಬ ಹೇಳ್ದಂತ, ನಮ್ಮೂರಾಗ ಹಾವು ನುಂಗ್ತಾರಂದ. ನಿಮ್ಮೂರ್ ಸುದ್ದಿ ಏನ್ ಹೇಳ್ತಿ ಬಾ, ನಮ್ಮೂರಾಗ ಸೂಜಿ ನುಂಗ್ತಾರಂದ. ಇನ್ನೊಬ್ಬ ನಮ್ಮೂರಾಗ ಡಬ್ಣ ನುಂಗ್ತಾರ. ನಮ್ಮೂರಿಗೆ ಬಾ, ಹಾವು ನುಂಗವ್ರ ಅದಾರ. ಇನ್ನೊಬ್ಬ ಬಂದ್ ಹೇಳ್ದ, ಸುಮ್ ಕೂಡ್ರಿ, ಇವೆಲ್ಲ ಏನ್ ಹೇಳ್ತೀರಿ? ಸೂಜಿ ನುಂಗದು, ಡಬ್ಣ ನುಂಗದು, ಹಾವು ನುಂಗದು ಯಾರಾದ್ರೂ ಮಾಡ್ಬೋದು. ನಮ್ಮೂರಿಗೆ ಬರ್ರಿ, ಆಶ್ರಯ ಮನಿಗೆ ಮನಿ ನುಂಗ್ಯಾರ, ಹೊಲಕ್ ಹೊಲ ನುಂಗ್ಯಾರ, ದಾರಿಗೆ ದಾರಿ ನುಂಗ್ಯಾರ. ಅವು ನುಂಗಿದ್ದು ಇನ್ನೂ ಸಹಿತ ಗೊತ್ತಾಗಿಲ್ಲ, ಯಾವ MRI ಸ್ಕ್ಯಾನ್ನಾಗೂ ಸಿಕ್ಕಿಲ್ಲ. ಸೂಜಿ ಡಬ್ಬಣ ಕೊನೆಗೆ ಯಾವ ಪಾರ್ಟ್ನಾಗರ ಐತಂತ ಸ್ಕ್ಯಾನ್ ಮಾಡಿ ತೆಗೆದು ಆಪರೇಟ್ ಮಾಡಿ ತೆಗಿಬಹುದು. ಯು ಕೆನಾಟ್ ಆಪರೇಟ್ ದಿಸ್, ಸೋ ಇಂಟೆಲಿಜೆಂಟ್. ಎಂದು ಮುಗದೈತಪ್ಪ ಮನುಷ್ಯಂದು. ಮನುಷ್ಯನೇ ಈ ಜಗತ್ತೇನಿದೆಯಲ್ಲ, ಈ ಜಗತ್ತು ಮನುಷ್ಯನ ಅವಕಾಶಗಳಿಗಾಗಿ, ಈ ಜಗತ್ತು ಅವಶ್ಯಕತೆಗಳಿಗಾಗಿ ಈ ಜಗತ್ತು ಬಹಳ ದೊಡ್ಡದೈತಿ. ನನ್ನ ಅವಶ್ಯಕತೆಗೆ ಏನ್ ಬೇಕೋ ಅದಕ್ಕೆ ಈ ಜಗತ್ತು ಬಹಳ ದೊಡ್ಡದಾಗ್ತೈತಿ. ಅವಶ್ಯಕತೆಯ ದೃಷ್ಟಿಯಿಂದ ನೋಡಿದ್ರ ಜಗತ್ತು ದೊಡ್ಡದಾಗ್ತೈತಿ, ಆಶಾ ದೃಷ್ಟಿಯಿಂದ ನೋಡಿದ್ರೆ ಜಗತ್ತು ಸಣ್ಣದಾಗ್ತೈತಿ ಅಷ್ಟೇ. ಅವಶ್ಯಕತೆಗಳಿಂದ ನೋಡಿದ್ರ ಈ ಜಗತ್ತಿನೊಳಗೆ ಏನೂ ಕೊರತಿಲ್ಲ. ಆಶೆಯ ದೃಷ್ಟಿಯಿಂದ ನೋಡಿದ್ರೆ ಈ ಜಗತ್ತು ಸಾಕಾಗುವುದಿಲ್ಲ ಮನುಷ್ಯನಿಗೆ. ಸಂಗ್ರಹ ಇದು ಅಷ್ಟೇ.